ಆತ್ಮೀಯ ಎಲ್ಲ ಸ್ನೇಹಿತರೆ, ಇವತ್ತು 2ನೇ ದಿನದಲ್ಲಿ ನಾವು ಮಾರ್ಗದರ್ಶನ ಏಕೆ ಬೇಕು ಎಂಬ ವಿಚಾರವಾಗಿ ನನ್ನ ಎಲ್ಲ 16 ಜನ ಸ್ನೇಹಿತರು ಇವತ್ತಿನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ವಿಷಯ ಬಹಳ ಅಚ್ಚುಕಟ್ಟಾದ ವಿಷಯ. ಅತ್ಯಂತ ಮಗುವಿನಿಂದ ಹಿಡಿದು ಮುದುಕನಾಗುವವರೆಗೂ ಸಹ ಮಾರ್ಗದರ್ಶನ ಬೇಕೇ ಬೇಕು. ಮಾರ್ಗ ಹೇಗೆ ಇರಲಿ, ಅದರಲ್ಲಿ ದರ್ಶನವೂ ಬೇಕು ಅನ್ನೋ ಹಾಗೆ ಮಾರ್ಗದರ್ಶನವನ್ನು ನಾವು ನೋಡಬೇಕಾದ್ರೆ, ಕೇಳಬೇಕಾದ್ರೆ, ಹೇಳಬೇಕಾದ್ರೆ ಯಾವುದೇ ವಿಚಾರದಲ್ಲಿ ನಮಗೆ ಮಾರ್ಗದರ್ಶನ ಅವಶ್ಯವಿದೆ. ಹಿಂದೆ ಗುರು ಇದ್ದ, ಮುಂದೆ ಶಿಷ್ಯ ಇದ್ದ. ಆ ನಿಟ್ಟಿನಲ್ಲಿ ನಾವು ಗುರು ಶಿಷ್ಯರ ಮಾರ್ಗದರ್ಶನವನ್ನು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಆ ವಿಚಾರವನ್ನು ನಾನು ಸ್ನೇಹಿತರಿಗೆ ಮುಂದೆ ಮಾತನಾಡಲು ಅವಕಾಶ ಮಾಡಿಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಮಾರ್ಗದರ್ಶನ ಏಕೆ ಬೇಕು ಅಂತೇಳಿ ಇವತ್ತಿನ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ನಿಜ, ಯಾಕಂದರೆ ನಮಗೆ ಮಾರ್ಗದರ್ಶನ ಇಲ್ಲದೆ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಒಂದು ಜೀವನದಲ್ಲಿ ಒಂದು ಕುಟುಂಬ ನಡೆಸಬೇಕಾದ್ರೆ ಯಾವ ರೀತಿ ನಾವು ಕುಟುಂಬವನ್ನು ನಿಭಾಯಿಸ್ಬೇಕಂತೇಳಿ ನಾವು ಮಾರ್ಗದರ್ಶನದಿಂದ ನಾವು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾವು ಒಂದು ವೃತ್ತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆ ವೃತ್ತಿಯಲ್ಲಿ ನಮ್ಮ ಒಂದು ಅವಿನಾಭಾವ ಸಂಬಂಧ ಅಲ್ಲಿ ಬಂದಿರತಕ್ಕಂಥ ಪಬ್ಲಿಕ್ ಮುಂದೆ ಯಾವ ರೀತಿ ಮಾತಾಡಬೇಕಂತ ಅದು ಒಂದು ನಮ್ಮ ಮಾರ್ಗದರ್ಶನದ ಮೂಲಕ ನಾವು ಕಲಿತಾ ಹೋಗ್ತೀವಿ. ಹಾಗೆ ಈಗ ನಾವು ಮಾರ್ಗದರ್ಶನ ಅಂದ ತಕ್ಷಣ ಒಂದು ಶಿಕ್ಷಕರನ್ನ, ಒಬ್ಬ ತರಬೇತುದಾರನ ಮೂಲಕ ನಾವು ಕಾಣ್ತೀವಿ. ಆದರೆ ಅದು ಒಬ್ಬ ಶಿಕ್ಷಕರಾಗಿರ್ಬೋದು, ಒಬ್ಬ ತರಬೇತುದಾರ ಆಗಿರ್ಬೋದು, ನಮ್ಮ ಮುಂದಿನ ಒಂದು ನಡವಳಿಯನ್ನು ಹೇಳ್ತಾರೆ. ಆದರೆ ಮಾರ್ಗದರ್ಶಕರು ಹೇಗಪ್ಪ ಅಂತಂದರೆ ನಮ್ಮ ಬೆನ್ನಿಂದೆ ಅವ್ರಿಗೆಲ್ಲ ಕಾಣ್ತಾ ಇರುತ್ತಂತೆ. ನಮ್ಮ ತಪ್ಪುಗಳು, ನಮ್ಮ ಪ್ರತಿಯೊಂದು ಇದನ್ನು ಆ ಮಾರ್ಗದರ್ಶಕರಿಗೆ ಮಾತ್ರ ಕಾಣ್ತಾ ಇರ್ತದಂತೆ. ಹಾಗಾಗಿ ನಮ್ಮ ಜೀವನದ ಕೌಶಲ್ಯಗಳನ್ನು ವೃದ್ಧಿಸ್ಕೊಳ್ಳೋಕ್ಕೆ ನಮಗೆ ಮಾರ್ಗದರ್ಶಕರು ತುಂಬ ಮುಖ್ಯ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಫ್ರೆಂಡ್ಸ್. ಮಾರ್ಗದರ್ಶನ ಅಂದರೆ ಒಬ್ಬ ಮಾರ್ಗದರ್ಶಕ ಒಬ್ಬ ಗುರು ಆಗಿರ್ತಾನೆ. ಆ ಮಾರ್ಗದರ್ಶನ ಅಂತ ಟಾಪಿಕ್ ಬಂದಿದ್ದಕ್ಕೆ ಒಂದು ಚಿಕ್ಕದೊಂದೆರಡು ಲೈನ್ ಹೇಳಿಬಿಡ್ತೀನಿ ತಿಳಿದಷ್ಟು ಮಟ್ಟಿಗೆ. ಹಣಕಾಸು ಇದೆ, ವಜ್ರ ವೈಡೂರ್ಯ ಇದೆ, ಓಡಾಡಲು ಕಾರಿದೆ, ಬಂಗ್ಲೆ ಇದೆ, ಸಕಲ ಸಂಪತ್ತಿದೆ, ಎಲ್ಲದೂ ಇದೆ, ವೈಭವ ಪ್ರೇರಿತವಾದಂತಹ ಜೀವನ ನಡೆಸುವಂಥದ್ದು ಎಲ್ಲದೂ ಇದೆ. ಆದರೆ ನಮ್ಮ ಮಾನಸಿಕ ಸ್ಥಿತಿ, ನಾವು ನಿರ್ಧಾರ ತಗೊಳಕ್ಕಾಗಲ್ಲ ಮುಂದಿನ ಜೀವನ ಹೇಗೆ ಮಾಡಬೇಕನ್ನೋದು, ಹೇಗೆ ಜೀವನ ನಡೆಸ್ಬೇಕು ಅನ್ನೋದನ್ನ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಿರ್ಧಾರ ತಗೊಳಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಅವನು ನಡೆದ್ರೆ ಏನು ನಡಿಬೋದು, ಮುಂದೆ ಏನಾಗ್ಬೋದು, ಹೇಡಿಗಳ ದಂಡು ಮುಂದೆ ಬರ್ಬೋದು. ಆ ರೀತಿಯ ಮನಸ್ಥಿತಿಯ ಒಂದು ಗುಂಪು ಮುಂದೆ ಹೋದರೆ ಹೇಡಿಗಳ ದಂಡು ಮುಂದೆ ಹೋಗ್ಬೋದು. ಅದೇ ರೀತಿ ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ದರೆ ಸಾಗಿದ್ದುದು ಧೀರರ ದಂಡು ಅಂತ ಎಲ್ಲೋ ಬುಕ್ಕಿನಲ್ಲಿ ಕೇಳಿದ್ದು ಮಾತು ನೆನಪು ಬಂತು. ಹಾಗೆಯೇ ಇದು ಯಾಕೆ ಹಿಂಗೆ ಮಾಡಿದೆ ಅಂದರೆ ಇದಕ್ಕೂ ಒಬ್ಬ ಮಾರ್ಗದರ್ಶಕರ ಸಲಹೆ ನನಗೆ ಸಿಕ್ತು. ಯಾಕಂದರೆ ನಮ್ಮ ಗುರುಗಳು ಹೇಳಿದ್ರು, ಈಗ ನೀನೇ ಒಂದು ಮಾತು ಚಿಕ್ಕದೊಂದು ಪಾಯಿಂಟ್ ಹೇಳಿದ್ರು, ಅದನ್ನ ನಾನು ಅಲ್ಲೇ ಅರ್ಥ ಮಾಡ್ಕೊಬಿಟ್ಟೆ. ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಆ ಸಿಚುವೇಶನಿಗೆ ತಕ್ಕಾಗಿರುವಂಥ ಏನು ವಿಷಯಗಳು ಇಲ್ಲಿ ಓಡಾಡ್ತಾ ಇರುತ್ತೆ, ಹೀಗೆ ಮೋಡಗಳು ಓಡಾಡ್ತಾ ಇರುತ್ತೆ. ಅದರಲ್ಲಿ ಒಂದು ಏನು ಬೇಕು ನಿಮಗೆ ಅದನ್ನ ಹೇಳ್ಕೊಂಡು ಇಲ್ಲಿ ಬಿಡಬೇಕು. ಆ ಸಮಯಕ್ಕೆ ಏನು ಬೇಕು ಅದನ್ನ ತಂದು ಎಳೆದು ಬಿಟ್ಟಾಗ ಅದು ಯೂಸ್ ಆಗುತ್ತೆ, ಆ ಕ್ಷಣಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿವರೆಗೆ ಹಿಂದೆ ಬೆಳೆಸಿದಂಥ ಎಲ್ಲ ಗುರುಗಳಿಗೂ ಶರಣಾರ್ಥಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮಾರ್ಗದರ್ಶನ ಏಕೆ ಬೇಕಂದರೆ, ಈಗ ನಮಗೆಲ್ಲರಿಗೂ ಕೊರತೆ ಇದೆ. ಸಕ್ಸಸ್ ಇಸ್ ನೆವರ್ ಎಂಡಿಂಗ್. ಇದು ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ನಾವು ಇಷ್ಟೇ ಕಲಿದ್ರೂ ಕಲಿಯೋಕ್ಕೆ ತುಂಬ ಇದೆ. ಅದಕ್ಕೊಂದು ಗುರುವಿನ ಅವಶ್ಯಕತೆ ಇದೆ ನಮಗೆ. ಅದಕ್ಕಾಗಿ ನಮಗೆ ಮಾರ್ಗದರ್ಶನ ಬೇಕಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಾರ್ಗದರ್ಶನ ಅಂದರೆ ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ನಡೆಯುವಂಥ ಭಾವನೆಗಳಾಗಿರ್ಬೋದು, ಇನ್ನೊಂದು ಯಾವುದೇ ಆಗ್ಬೋದು, ನಾವು ಹಿಂದೆ ಉಳಿತಿರ್ತೀವಿ.
ಅಂಥ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಇರೋವಂಥವರು ಮೆಂಟರು ನಮ್ಮನ್ನು ಮುಂದುವರಿಸ್ತಾರೆ. ಅಂಥ ಪ್ರಗತಿ ಕಡೆ ಹೋಗಬೇಕಂದ್ರೆ ನಮ್ಮ ಜೀವನದಲ್ಲಿ ಮೆಂಟರ್ ಅನ್ನೋರು ಇರಲೇಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮಾರ್ಗದರ್ಶನ. ನಾವು ಪರಿಪೂರ್ಣರಾಗಲು ಒಬ್ಬ ವ್ಯಕ್ತಿಯ ಮಾರ್ಗದರ್ಶನವನ್ನು ಪಡ್ಕೊಂಡಾಗ ಪರಿಪೂರ್ಣರಾಗ್ತೀವಿ, ಸ್ಪಷ್ಟತೆಯೆಡೆಗೆ ನಡೆಯುತ್ತೀವಿ ಮತ್ತು ನಿಖರತೆಯೆಡೆಗೆ ನಾವು ಹೆಜ್ಜೆ ಇಡಲು ಇದು ಕಾರಣ ಆಗುತ್ತೆ. ಮಾರ್ಗದರ್ಶನ ಅಂದರೆ, ಮಾರ್ಗ ಅಂದರೆ ದಾರಿ, ದರ್ಶನ ಅಂದರೆ ನಾವು ಸೇರುವಂಥ ಗಮ್ಯವನ್ನು ತೋರಿಸುವಂಥವ್ರು. ಆ ಗಮ್ಯವನ್ನು ತೋರಿಸುವವರು ಅಥವಾ ಒಂದು ಗಾಡ್ ಫಾದರ್ ಅಂತ. ಒಬ್ಬ ವ್ಯಕ್ತಿ ಪರಿಪೂರ್ಣರಾಗಲು ಯಾವುದೇ ರಂಗದಲ್ಲಿ ಯಶಸ್ಸನ್ನು ಕಾಣಲು ಒಬ್ಬರ ಒಂದು ಮಾರ್ಗದರ್ಶನ ಅತಿ ಮುಖ್ಯವಾಗಿರುತ್ತೆ ಅಂತ ಹೇಳ್ತೀನಿ. ನಮಗೆ ಇವತ್ತಿನ ಸಬ್ಜೆಕ್ಟು ಮಾರ್ಗದರ್ಶನ. ಮಾರ್ಗದರ್ಶನ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಗುರು ಇರಲೇಬೇಕು. ಅವರು ಹೇಳ್ಕೊಟ್ಟಂಥ ದಾರಿಯಲ್ಲಿ ನಾವು ನಡೆದರೆ ನಾವು ಎಲ್ಲಿ ತಲುಪಬೇಕು ಅಲ್ಲಿ ತಲುಪ್ತಾ ಇರ್ತೀವಿ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಈಗ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಮಾಡ್ತಾಯಿದ್ದಾರೆ, ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಕಾರಣ ಇಷ್ಟೇ, ನಮ್ಮಲ್ಲಿ ಎಲ್ಲೆಲ್ಲೋ ವಿಷಯಕ್ಕೆ ಹೋಗ್ಬಿಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮಾರ್ಗದರ್ಶನ, ಆ ಮಾರ್ಗದರ್ಶನದಿಂದ ವ್ಯಕ್ತಿ ವಿಕಸನ, ಇವೆರಡಕ್ಕೂ ಹೊಂದಾಣಿಕೆ. ಹುಟ್ಟಿದಾಗಿಂದ ಸಾಯುವ ತನಕ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಸ್ಟೇಜಿನಲ್ಲೂ ಮಾರ್ಗದರ್ಶನ ಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಕೃಷ್ಣ ಎಲ್ಲಿರ್ತಾನೋ ಅರ್ಜುನ ಅಲ್ಲಿರ್ತಾನೆ ಅಂತ ಹೇಳಿ. ನಮಗೆ ಎಲ್ಲ ಗೊತ್ತಿರ್ಬೋದು, ಆದರೆ ಆ ಗೊತ್ತಿರುವಂಥ ವಿಷಯವನ್ನು ಯಾವ ರೀತಿ ನಾವು ಬಳಸ್ಕೊಂಡು ಅದರಿಂದ ನಮ್ಮ ಉನ್ನತಿಯನ್ನು ನಾವು ಪಡ್ಕೋಬೇಕು ಅದು ಅನ್ನೋದಕ್ಕೆ ಮುಖ್ಯವಾಗಿ ಮಾರ್ಗದರ್ಶನ. ಆ ಮಾರ್ಗದರ್ಶನಕ್ಕೆ ಗುರುವಿನ ಸಹಾಯ ಭಾಳ ಮುಖ್ಯ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಮಾರ್ಗದರ್ಶನ ನಮಗೆ ಏಕೆ ಬೇಕು ಅಂತಕ್ಕಂಥ ವಿಷಯ. ಈಗ ಒಂದು ಚಿಕ್ಕ ಮಗು ಅಂಬೆಗಾಲು ಇಡ್ತಾ ನಡೆಯೋದನ್ನು ಕಲಿತಾ ಇರುತ್ತೆ. ಆಗ ಸಾಕಷ್ಟು ಸಾರಿ ಬೀಳುತ್ತೆ. ಆವಾಗ ಆ ತಾಯಿ ಅನ್ನೋಳು ಮಾರ್ಗದರ್ಶಕಿಯಾಗಿ ನಿಂತು ಯಾವ ರೀತಿ ನಡಿಬೇಕು ಅನ್ನೋದನ್ನು ಹೇಳ್ಕೊಡ್ತಾಳೆ. ಅದೇ ರೀತಿ ನಾವು ಒಂದು ಗುರಿಯನ್ನು ಇಟ್ಕೊಂಡಾಗ ಆ ಗುರಿಯನ್ನು ಮುಟ್ಟಬೇಕು ಅಂದರೆ ನಮಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆ ಗುರು ಇದ್ದಾಗಲೇ ನಾವು ಸರಿಯಾದ ದಾರಿಯಲ್ಲಿ ನಡೆದು ಆ ಗುರಿಯನ್ನು ಮುಟ್ಟೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ತಪ್ಪು ದಾರಿಯಲ್ಲಿ ಹೋಗೋವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಮಾರ್ಗದರ್ಶಕರು ಬಹಳಷ್ಟು ಅವಶ್ಯಕ ಅಂತೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಇವಾಗ ಈಗಿನ ವಿಚಾರ ಮಾರ್ಗದರ್ಶಕರು ಏಕೆ ಬೇಕು? ಮಾರ್ಗದರ್ಶಕ ಮಾರ್ಗನ ತೋರಿಸೋವಂಥವ್ರು. ಗುರು ಪಾಠ ಮಾಡೋ ಗುರುಗಳೇ ಆಗಬೇಕಾದೇನಿಲ್ಲ. ಪ್ರತಿಯೊಂದು ಹೇಳ್ಕೊಡೋರು ಗುರುಗಳೇ ಆಗಿರ್ತಾರೆ. ಅಂಥ ಗುರುಗಳು ಮುಂದೆ ಗುರಿ ಇರಬೇಕು, ಮುಂದೆ ಗುರಿ ಇದ್ದರೆ ಹಿಂದೆ ಗುರಿ ಇರಬೇಕು ಅಂತ ದೊಡ್ಡವರು. ಆ ಥರ ನಾವೇನೇ ಗುರಿ ಸಾಧನೆ ಮಾಡ್ಬೇಕಾದ್ರೂ ಒಬ್ಬರು ಮಾರ್ಗದರ್ಶಕರು ಇರಲೇಬೇಕಾಗ್ತದೆ. ಇಲ್ಲಾಂದರೆ ನಾವು ಗುರಿ ಮುಟ್ಟೋದು ಕಷ್ಟ ಈಗಿನ ಪರಿಸ್ಥಿತಿಗೆ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಷಯ ಮಾರ್ಗದರ್ಶಕ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ನಾವು ಒಂದು ಗುರಿ ಮುಟ್ಟಬೇಕಂತಗಿಸಿ ಯಾವುದೇ ಒಂದು ಕೆಲಸ ಮಾಡಬೇಕಂತಂದ್ರೆ ನಮಗೊಬ್ಬರು ಮಾರ್ಗದರ್ಶಕರು ಬೇಕು. ಯಾಕಂದರೆ ಮಾರ್ಗದರ್ಶಕರು ಇದ್ದಾಗ ನಾವು ಸ್ಪಷ್ಟವಾದಂಥ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು. ನಮಸ್ಕಾರ. ಮಾರ್ಗದರ್ಶನ ಏಕೆ ಬೇಕು ಅಂದರೆ, ಒಂದು ಸಣ್ಣ ಎರಡೆರಡು ಲೈನ್ ಪದ್ಯದ ಮೂಲಕ ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವದಾತಾರ ಅಂತ ಆದಂಗೆ ನಮ್ಮ ಪ್ರತಿಯೊಂದು ಹೆಜ್ಜೆಗೂ ಮಾರ್ಗದಲ್ಲಿ ಮುಂದೆ ನಾವು ಪ್ರಗತಿ ಬೇಕು, ಉನ್ನತಿ ಹೋಗಬೇಕು ಅಂದರೆ ಮಾರ್ಗದರ್ಶನ ಎಲ್ರಿಗೂ ಗೊತ್ತಿರೋ ಹಂಗೆ ಕೃಷ್ಣ ಯಾವ ಥರ ಅಷ್ಟು ಅರ್ಜುನಿಗೆ ಹೇಳಿ ಗುರು ಮೂಲಕ ಸಹಾಯ ಮಾಡಿದ್ದಾನೆ. ಆ ಥರ ಗುರಿ ಮುಂದೆ ಇರಬೇಕು, ಗುರು ಹಿಂದೆ. ಅವರ ಉಪದೇಶ, ಅವರ ದರ್ಶನ ಇದ್ದರೆ ಖಂಡಿತ ನಮಗೆ ಪ್ರಗತಿ ಆಗೋದ್ರಲ್ಲಿ 100% ಡೌಟೇ ಇಲ್ಲ ಅಂತ ಈ ಮೂಲಕ ತಿಳಿಸ್ಕೊಳ್ಳಿ. ಯಾವುದೇ ವ್ಯಕ್ತಿಗೆ ಒಂದು ಗುರಿ ತಲುಪಲು ಒಳ್ಳೆಯ ಮಾರ್ಗದರ್ಶನ ಇರಲೇಬೇಕು. ನನಗೆ ಗೊತ್ತಿರೋ ಥರ ಒಂದು ಚಿತ್ರಗುಪ್ತ ಎಷ್ಟೋ ಯುದ್ಧಗಳನ್ನು ಚಾಣಕ್ಯನ ಮಾರ್ಗದರ್ಶನ ತುಂಬ ಯುದ್ಧಗಳು ಗೆದ್ದಿದ್ದಾನೆ ಅಂತ ಎಲ್ಲ ಓದಿದ್ದೀನಿ. ಚಂದ್ರಗುಪ್ತ ಮೌರ್ಯರು
ಎಷ್ಟೋ ಕತ್ತಿಯಲ್ಲಾಗುವಂಥ ವಾರ್ಡ್ಸ್ನೆಲ್ಲ ಚಾಣಕ್ಯನ ಮಾರ್ಗದರ್ಶನದಿಂದ ಎಷ್ಟೋ ಯುದ್ಧಗಳನ್ನ ಗೆದ್ದಿದ್ದಾನೆ. ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋದಕ್ಕೆ ಒಳ್ಳೆ ಮಾರ್ಗದರ್ಶನ ಇದ್ದರೆ ಮುಗಿಸ್ಕೊಂಡು. ಆದ್ಮೇಲೆ ನಮಸ್ಕಾರ. ಇಂದಿನ ದಿನ ಮನುಷ್ಯನಿಗೆ ಗುರಿ ಅನ್ನೋದು ತುಂಬ ಮುಖ್ಯ. ಆ ಗುರಿಯನ್ನು ನಾವು ಮುಟ್ಟಬೇಕಾದ್ರೆ ಅದರಲ್ಲಿ ಆ ಗುರಿಯ ದಿಕ್ಕು ಮತ್ತು ದೃಷ್ಟಿಕೋನ ಎರಡೂ ತುಂಬ ಅಗತ್ಯ ಆಗುತ್ತೆ. ಆ ದಿಕ್ಕು ಮತ್ತು ದೃಷ್ಟಿಕೋನಕ್ಕೆ ಬೆಳಕನ್ನು ಚೆಲ್ಲುವಂಥವರು ಮಾರ್ಗದರ್ಶಕರು. ಹಾಗಾಗಿ ಜೀವನದಲ್ಲಿ ಮಾರ್ಗದರ್ಶಕರ ಅಗತ್ಯ ತುಂಬ ಇದೆ. ಆ ಮಾರ್ಗದರ್ಶಕರ ವಿಷಯದ ಬಗ್ಗೆ ನಮ್ಮ ಶಿಬಿರಾರ್ಥಿಗಳು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.